Once again, welcome back. ನೀವು ನೋಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಶೋ ನಲ್ಲಿ ಮ್ಯಾಚ್ ಪಾಯಿಂಟ್. ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಿಗಳು ನಡೀತಾನೆ ಇರುತ್ತವೆ. ಅನೇಕ ಹೊಸ ಪ್ರತಿಭೆಗಳು ಈ ರೀತಿಯ ಟೂರ್ನಿಗಳಿಂದ ಪರಿಚಯವಾಗ್ತಾರೆ. ಇದೇ ರೀತಿ ಟೂರ್ನಿಯೊಂದಕ್ಕೆ ಐಟಿ ಸಿಟಿ ಸಾಕ್ಷಿಯಾಯಿತು. ಕ್ರಿಕೆಟ್ ಕ್ಯಾಪಿಟಲ್ ಬೆಂಗಳೂರಿನಲ್ಲಿ ಸದಾ ಒಂದಿಲ್ಲೊಂದು ಟೂರ್ನಿಗಳು ನಡೆಯುತ್ತಲೇ ಇರುತ್ತೆ. ಅದರಲ್ಲೂ ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಿ ಸಿಲಿಕಾನ್ ಸಿಟಿಯಲ್ಲಿ ಬಹಳ ಫೇಮಸ್. ವಾರದ 5 ದಿನ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವ ಐಟಿ ಉದ್ಯೋಗಿಗಳು ವಾರಾಂತ್ಯದಲ್ಲಿ ಕ್ರಿಕೆಟ್ ಆಡಿ ಮಜಾ ಮಾಡ್ತಾರೆ. ಇದೇ ರೀತಿಯ ಮತ್ತೊಂದು ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಿ ನಡೆಯಿತು. ಬೆಂಗಳೂರಿನ ಸರ್ಜಾಪುರದ ಬಳಿ ನಡೆದ ಎಬಿಆರ್ ಸ್ಪೋರ್ಟ್ಸ್ ಚಾಲೆಂಜರ್ ಸೀರೀಸ್ ಟಿ20 ಟೂರ್ನಿ ಅತ್ಯುತ್ತಮ ಯಶಸ್ಸು ಕಾಣಿತು. ಉತ್ತಮ ಪ್ರದರ್ಶನ ನೀಡಿ ಫೈನಲ್ವರೆಗೂ ಸಾಗಿ ಬಂದಿದ್ದ ಕರ್ನಾಟಕದ ಮಾಜಿ ರಣಜಿ ಆಟಗಾರ ಜೆ ಅರುಣ್ ಕುಮಾರ್ ಅವರ ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ಸ್ ಹಾಗೂ ಸ್ಯಾಪ್ಲ್ಯಾಬ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾದವು. ಅಮೋಘ ಪ್ರದರ್ಶನ ನೀಡಿ ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ ತಂಡ 55 ರನ್ಗಳ ಭರ್ಜರಿ ಜಯ ಸಾಧಿಸಿ ಟ್ರೋಫಿ ಎತ್ತಿ ಹಿಡಿಯಿತು. ಫೈನಲ್ ಪಂದ್ಯಕ್ಕೆ ಟೀಂ ಇಂಡಿಯಾದ ಫಾಸ್ಟ್ ಬೌಲರ್ ವರುಣ್ ಆರೋನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ವಿಜೇತ ತಂಡಕ್ಕೆ ಟ್ರೋಫಿ ವಿತರಿಸಿದರು. ಈ ರೀತಿಯ ಟೂರ್ನಿಗಳು ಹೆಚ್ಚು ನಡೆಯಬೇಕು ಅಂತ ಅಭಿಪ್ರಾಯಪಟ್ಟರು. I feel this is good for the game, and I congratulate the winners on playing well and winning the trophy. I feel they should just enjoy the game as much as possible and play anything they can. ಒಟ್ನಲ್ಲಿ ಕಾರ್ಪೊರೇಟ್ ಉದ್ಯೋಗಿಗಳ ವೀಕೆಂಡ್ ಟೂರ್ನಿ ಅಲ್ಲಿನ ಕ್ರಿಕೆಟ್ ಪ್ರೇಮಿಗಳಿಗೆ ಒಳ್ಳೆಯ ಮನರಂಜನೆ ನೀಡಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್.